ಬೇಕಾಗಿತ್ತಾ? ಅವ್ರು ಎಲ್ಲೋಗ್ತಾಳ ಎಲ್ಲಿ ಬರ್ತಾಳ ಯಾರು ಗೊತ್ತು. ಇತ್ತೀಚೆಗೆ ಮನೇಲೆ ಇರೋದಿಲ್ಲ. ಮುದ್ದಿನ ಸೊಸೆ ಕಲ್ದಾಗ ನೀನು ಮನೇಲೇ ಇರಲಿಲ್ಲ. ಇವತ್ತು ಮಹಿಳಾ ಸಂಘದಲ್ಲಿ ಮೀಟಿಂಗ್ ಇತ್ತು, ಅಲ್ಲಿ ಸ್ಪೀಚ್ ಮಾಡಕ್ಕೆ ಹೋಗಿದೆ. ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಬರೀ ಇದೇ ಆಗೋಯ್ತು. ಇದರಿಂದ ಮೂಲ ಕಾಸಿನ ಪ್ರಯೋಜನ ನಿನಗೂ ಇಲ್ಲ, ನನ್ನ ಮಗನಿಗೂ ಇಲ್ಲ. ಸುಮ್ಮನೆ ಕೂಗಾಡ್ತಾರೆ ಆಗೋಯ್ತಾ? ಅಷ್ಟೇ ಸಿಕ್ಕಾಪಟ್ಟೆ ಹಸುವಾಗ್ತದೆ. ಆ ಚಂದಂಗೆ ಹೇಳ್ತೀನಿ, ಮಹಿಳಾ ಸಂಘದ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ, ಅಷ್ಟೇ ತಿಂಡಿ ರೆಡಿ ಮಾಡೋಲ್ಲ. ಬೇಯಿಸಿ ಹಾಕ್ಬೇಕಲ್ಲ, ಅದಕ್ಕೆ ತರಕಾರಿ ತರಕ್ಕೆ ಮಾರ್ಕೆಟ್ ಹೋಗಿದ್ದಾರೆ. ಎಷ್ಟು ಕಬ್ಬು. ಹಲೋ, ನಾನು ಚಂಪಾ. ಚಂಪಾ ಯಾರೇ ನೀವು? ಚಂಪಾ, ನನ್ನ ವಾಯ್ಸ್ ನಿನಗೆ ಗೊತ್ತಾಗಲ್ವೇನೆ? ಮಹಿಳಾ ಸಂಘದ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀನಿ, ಅಷ್ಟರಲ್ಲಿ ಟಿಫಿನ್ ಕಾಫಿ ರೆಡಿ ಮಾಡಿಡು ಅಂತ ಹೇಳಿರ್ಲಿಲ್ಲ. ಎಲ್ಲ ಹಾಳಾಗೋಗ್ಯಾ? ಯಾರೇ ನೀವು? ಭಯ ಇಲ್ಲ, ಭಕ್ತಿ ಇಲ್ಲ, ಮರ್ಯಾದೆ ಅಂದ್ರೆ ಮೊದಲೇ ಇಲ್ಲ. ನಾನು ಚಂಪಾಕಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಜಾಸ್ತಿ ಮಾತಾಡಿದ್ರೆ ನಮ್ಮ ಕಾರ್ಮಿಕರನ್ನೆಲ್ಲ ಕರ್ಕೊಂಡ್ಬಂದು ಬೆಂಡ್ ಎತ್ತಿಸ್ಬಿಡ್ತೀನಿ. ರಾಂಗ್ ನಂಬರ್ ಹಿಡಿಬೋದ? ನಾನು ಬನ್ನಿ ನನ್ನ ಕರ್ಕೊಂಡೋಡು. ನಾನು ಬನ್ನಿ ನನ್ನ ಕರ್ಕೊಂಡೋಡು. ಯಾರು ಯಾರು ಮಾತಾಡ್ತಿರೋದು? ನಾನು ಇಲ್ಲಿದ್ದೀನಿ. ಕಡ್ಗ ಮಾತಾಡ್ತೇನೆ. ಯಾರು ನೀನು? ನಾನು ಚಂದ್ರನ್ ಅಂತ. ನನಗೆ ತುಂಬಾ ಬೇಜಾರಾಗಿದೆ. ನನಗೆ ಕೆಲಸ ಕೊಡು. ನಿನಗೆಂತ ಕೆಲಸ ಕೊಡಕ್ಕಾಗುತ್ತೆ? ನಾನು ನಿನ್ನ ಜೊತೆ ಇದ್ದೀನಿ. ನೀನು ಎಡಗೈಗೆ ಹಾಕೋ. ನೀನು ಹೇಳಿದ ಕೆಲಸ ನಾನು ಮಾಡ್ತಿದ್ದೀನಿ. ಹಾಕೋ ಬೇಗ. Nada. 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 ಹಾವಿ ಹಾವಿ, ಎಲ್ಲದಕ್ಕೂ ನೀವೇ ಕಾರಣ. ಆ ಚಂಪಂಗ್ ಸಲಿಗೆ ಕೊಟ್ಟು ಕೊಟ್ಟು ತಲೆ ಮೇಲೆ ಕೂರ್ಸ್ಕೊಂಡಿದ್ದೀರಾ, ಅದಕ್ಕೆ ಹೀಗೆಲ್ಲ ಆಗ್ತಿದ್ದಾರೆ. ನಾನು ಫೋನ್ ಮಾಡಿ ಕೇಳಿದ್ರೆ ರಾಂಗ್ ನಂಬರ್ ಅಂತಾಳೆ. ನಾನು ರಾಂಗ್ ನಂಬರಾ? ನೀನು ಲೈಫ್ ನಂಬರ್ ಆಗಿದ್ದಿದ್ದೆ ಇಷ್ಟಕ್ಕೆ ಮಗು ಆಗಿದ್ದಿತ್ತು. ಅತ್ತೆ, ಯಾವುದನ್ನು ಇನ್ಯಾವುದಕ್ಕೂ ಲೀವ್ ಮಾಡಬೇಡಿ. ನಾನು ಚಂಪನ್ ಬಗ್ಗೆ ಟಾಕ್ ಮಾಡ್ತಾ ಇರೋದು. ಅಲ್ಲ, ನಾನು ಈ ಮನೆ ಸೊಸೆ, ನನಗೆ ರಾಂಗ್ ನಂಬರ್ ಅಂತಾನೆ. ಹೌದು ಕಣೆ, ನಮ್ಮ ಚಂಪ ಚಮರಿಗೆ ಸಿಕ್ಕಾಪಟ್ಟೆ ಕೊಬ್ಬಿದೆ. ನಮಗೆ ಸ್ವಲ್ಪ ಕೊಬ್ಬಿಲ್ಲ ಕಂಡ್ರೆ ನೀವೇನು ಯೋಚನೆ ಮಾಡಬೇಡಿ. ಆದಷ್ಟು ಬೇಗ ಒಂದು ನಿಯೋಗನ ರಚನೆ ಮಾಡಿ ಅವಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀನಿ. ಈ ತರ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಏನು ಪ್ರಯೋಜನ ಆಗಲ್ಲ ಅಂತ ದಿನ ಪೇಪರಲ್ಲಿ ಓದಲ್ವಾ? ಇದು ಸರ್ಕಾರ ಅಲ್ಲ, ಸಂಸಾರ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ನಾನು ನಿಮ್ಗೆ ನನ್ನ ಇನ್ನೊಂದು ಮುಖನ ಶೋ ಮಾಡ್ಬೇಕಾಗುತ್ತೆ. ಚಂಪ ಬರ್ತಿದ್ದಾರೆ, ಸರಿಯಾಗಿ ವಿಚಾರಿಸ್ಕೊಳ್ಳಿ. ಸುಮ್ಮನೆ ಯಾರು ಯಾರ ಮೇಲೆ ರುಚಿ ಹೇಳಕ್ ಹೋಗ್ಬೇಡಿಪ್ಪ. ಮನೆ ಯಜಮಾನ ಅಂತ ನಾನಿದ್ದೀನಿ, ನಾನು ವಿಚಾರಿಸ್ಕೊತೀನಿ. ದಯವಿಟ್ಟು ಸ್ವಲ್ಪ ಸಹಕಾರ ಕೊಡಿ. ಕಟ್ಟ ಕಡೆ ಕುಂದು ಇನ್ನು ಸತ್ತೋಗಿಲ್ಲ ಕಂಡ್ರೆ ವಿಚಾರಿಸ್ತೀನಿ. ಲೇ ಚಂಪ ಚಮಲಿ, ನೀನೇನು ಎಷ್ಟಲ್ಲ, ಅದನ್ನೇನು ತರಕಾರಿ ಎತ್ಕೊಂಡ್ಬಿಡಿಲ್ಲ ಅಥವಾ ಚೆಲ್ಲ ಕಸ ಎತ್ಕೊಂಡ್ಬಿಡಿಯ? ಅದನ್ನ ಬಿಟ್ಟಾಕೆ ನನ್ನ ಮರದೆ ನನ್ನ ಹೆಂಡತಿ ಜಾಜಿ ಚಂಪದಲ್ಲಿ ಅವರು ನಿನಗೆ ಫೋನ್ ಮಾಡಿದಾಗ ರಾಂಗ್ ನಂಬರು ಅಂತೇಳಿ ಫೋನನ್ನು ಕಟ್ ಮಾಡಿದೆಯಲ್ಲ, ನಿನಗೆ ಇನ್ನೆಷ್ಟು ಕೊಬ್ಬು ಇರಬೇಡ ಅಂತ. ಯಾರ ಹತ್ರ ಮಾತಾಡ್ತಿದ್ಯಾ? ಲೇ, ನಿನ್ನ ಹತ್ರ ಕಣ್ಣಲ್ಲಿ ಮಾತಾಡ್ತಾ ಇರೋದು. ಚಂಪ ಚಮಲಿ, ನನ್ನನ್ನೇನು ಕಾಂಜಿ ಪಿಂಜಿ ಅನ್ಕೊಂಡ್ಬಿಟ್ಟಿದ್ದೀರಿ. ನಾನು ಈ ಮನೆ ಯಜಮಾನ ಕಡೆ ನನ್ನ ಕೈನ ತಿರುಗಿಸಿ ಬೆನ್ನ ಮೇಲೆ ಹೊಡೆದಲ್ಲ, ಇವರು ನಮ್ಮ ಅಮ್ಮಂಗೆ ಹೇಳ್ತೀನಿ. ಮನೆ ಯಜಮಾನನ್ನ ಕೈ ತಿರ್ಸೋದಲ್ದೆ ಹೆಸರಿಡ ಬೇರೆ ಕರಿತಿಲ್ಲ. ಇವಳು ಯಾರು ಅಂತ ನಿಂಗೆ ಗೊತ್ತಿಲ್ಬೇಡಿ. ನನ್ನ ಜಾಜಿ ಕಣಲೆ. ಜಾಜಿ ಅಂತ ಏಕೋಚದಲ್ಲಿ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದೆಯಿಂದ ಮಾತಾಡ್ತಾರೆ. ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡಬೇಡಿ. ಬೌನ್ಸಿಂಗ್ ಬಾಯ್ ತರ ಇರ್ರಿ. ಇಂಥ ಹೊತ್ತಲ್ಲಿ ಇದೆಲ್ಲ ಬೇಕಿತ್ತೇನ್ರಿ? ಬೆನ್ನ ಗುದ್ಬಿಟ್ರು. ಜಾಜಿ ಅವರೇ ಬಿಡ್ಬೇಡಿ. ಚಂಪ, ನಿನಗೆ ಎಷ್ಟೇ ಕೊಬ್ಬು ಬಿಡ್ತೀನ ನಿನ್ನ?
ನಾನೇನಾರ ಕಚ್ಚ ಕಟ್ಕೊಂಡ್ ಬಂದು ನಿಂತ ಅಂದ್ರೆ ಹಂಗೆ ತಿರ್ಸಿ ನೆಲಕ್ಕೆ ಎಷ್ಟು ಬಿಡ್ತೀನಿ. ಯಾಕೆ ಇಷ್ಟೊಂದು ನೀನು ರೊಚ್ಚಿಗೆದಿದೀಯಾ? ನನ್ ಕುತ್ತಿಗೆಗೆ ಯಾವಾಗ ತಾಳಿ ಕಟ್ತೀಯ? ನಾನು ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಬೇಕಾ? ಇನ್ನೇನು ನಮ್ಮ ಅಜ್ಜಿ ಕುತ್ತಿಗೆ ಕಟ್ತೀಯಾ? ಇನ್ನೊಂದು ವಾರದಲ್ಲಿ ನನ್ ಕುತ್ತಿಗೆಗೆ ತಾಳಿ ಕಟ್ಲಿಲ್ಲ ಅಂದ್ರೆ ನಿನ್ನ ಚಟ್ನಿ ಮಾಡ್ಬಿಡ್ತೀನಿ. ಜಾಜಿ ಬನ್ನಿ ಬಿಡಿಸ್ಕೊಂಡ್ಬಂದ್ರಿ. ಯಾಕೆ ಇಷ್ಟೊಂದು ರೊಚ್ಚಿಗೆದಿದ್ಯಾ? ಅಯ್ಯಪ್ಪ ಯಾಕಡೆ ಬಂದಪ್ಪ? ಮುಂದೆ ನಾನಾದ್ರೂ ಗಂಡ ಹೆಂಡತಿ ಆಗೋರು. ನಿನ್ ಕಡೆ ನೀನು ಕೈ ಕಾಲು ಆಡಿಸ್ಕೊಂಡು ಮುಖಕ್ಕೆ ಮೇಕಪ್ ಮಾಡ್ಕೊಂಡಿದ್ರೆ ಸರಿ. ನನ್ ಕಂಟೆಗೆ ಬಂದ್ರೆ ಉತ್ತುತ್ತ ಸೀಳ್ಬಿಡ್ತೀನಿ. ತುಂಬಾ ಥ್ಯಾಂಕ್ಸ್ ಕಣ್ರ. ಏನಪ್ಪ ನನ್ಗಿರೋದು ನೀವೊಬ್ರೇ ಗಂಡ. ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಯಾರು ದಿಕ್ಕು? ಆ ಚಂಪಲ್ಗೆ ಹೊಡೆಸ್ಕೊಂಡಾಗಿಂದ ಮೈಯಲ್ಲಿರೋ ಮೂಳೆಗಳೆಲ್ಲ ಪದಾರ್ಥ ಇದೆ. ಅದು ನಿನಗೆ ನಿನ್ನ ಮೈಯಲ್ಲಿರೋ ಮೂಳೆಗಳು ಪದ ಆಗ್ತಾ ಇದೆ, ನನ್ನ ಮೈಯಲ್ಲಿರೋ ಮೂಳೆಗಳು ಪ್ರಬಂಧನೇ ಬರೀತಾರೆ. ನಮ್ ಚಂಪ ಯಾವತ್ತೂ ಹೀಗಾಗಲಿಲ್ಲ. ಇಷ್ಟಕ್ಕೆಲ್ಲ ಕಾರಣ ನೀವೇ. ಸಾಕು ಸುಮ್ಮನೆ ರೈತೆ. ಇವಾಗ ಕೆಲಸ ವಹಿಸ್ಕೊಂಡು ಮಾತಾಡ್ಬಿಡಿ. ಇವೆಲ್ಲ ಸೇರ್ಕೊಂಡು ಅವ್ರಿಗೆ ಮಾತ್ರ ಮಾಡಿಸ್ಬಿಡ್ತೀರಾ. ಅದಕ್ಕೆ ಅವ್ರಿಗೆ ಇಷ್ಟೊಂದು ಎನರ್ಜಿ ಬಂದಿರೋದು. ಜಾಗಿಯವರು ಇಲ್ಲಾಂದ್ರೆ ನಮ್ಗೆಲ್ಲ ಈ ತರ ಡಿಸೈನ್ ಆಗಿ ಹೊಡೆಯಕ್ಕೆ ಆಗ್ತಾ ಇರ್ಲಿಲ್ಲ. ಹಾಗೆ ಕಮಾನ್ ಸ್ಪೀಕ್ ಔಟ್. ಯಾಕಂದ್ರೆ ಡನ್ ಕ್ಯಾಟಲ್ ತರ ಕೂತಿದ್ದೀರಾ. ಏನು ಸ್ಪೀಕ್ ಔಟು, ಏನು ಸ್ಪೀಕ್ ಆಫು? ಅಲ್ಲ ಕಣ್ರಿ, ನನ್ನ ಚಂಪಾ ಚಮಲೆ ಈ ಮಟ್ಟಕ್ಕೆ ಬೆಳೆದಿದ್ದಾಳೆ ಅಂದ್ರೆ ನನ್ನ ಕೈಯಿಂದ ನಂಬೋದಕ್ಕೆ ಆಗ್ತಾ ಇಲ್ಲ ಕಣ್ರಿ. ನೋಡಿ ಬಾಬಾ, ನಾವೆಲ್ಲ ಒಗ್ಗಟ್ಟಿನಿಂದ ಅವಳನ್ನ ಫೇಸ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಮಗೆ ಹುಡುಗಾರ ಇಲ್ಲ. ಸುಮ್ಮನೆ ಟಿಫಿನ್ ಯಾಕೆ ಕೊಡ್ಲಿಲ್ಲ ಅಂತ ಕೇಳೋದಕ್ಕೆ ಇಷ್ಟೊಂದು ರಂಪರಾಟ ಅಂತ ಮಾಡಲಲ್ಲ. ಅವಳು ರೌಡಿಸಮ್ಮ ನಾವು ಸಹಿಸ್ಕೊಂಡು ಇರ್ಬೇಕಾ? ಇವ್ರು ಮೆಲ್ಲಗೆ ಮಾತಾಡಮ್ಮ, ಚಂಪ ಬರ್ತಾ ಇದ್ದಾಳೆ. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ್. ನನ್ನ ಬಂಗಾರ ಚಂಪ ನನಗೆಲ್ಲ ಕಾಫಿ. ಈ ಮನೆಯಲ್ಲಿ ಯಾರು ಕೆಲ್ಸದವ್ರಿಲ್ಲ. ಬೇಕಾದವರು ಹೋಗಿ ಮಾಡ್ಕೊಂಡು ಕುಡಿಬಹುದು. ನಾನು ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಯೋದಾ? ಆಗಲ್ಲ ಅಂದ್ರೆ ಬಿಟ್ಟಾಕೆ. ಯಜಮಾನಪ್ಪ, ಈ ಕಾಫಿ ಕುಡಿದು ಹೇಗಿದೆ ಅಂತ ಹೇಳು. ನಾನು ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್. ಚೇತು ನಿಮ್ಮಂಗೆ ಇದೆ ಮೇಡಮ್. ಏನು ಆವಾಜು? ಆವಾಜ್ ನೀಚೆ. ಏನ್ ಗುರಾಯಿಸ್ತಾ ಇದ್ಯಾ? ಕಣ್ಗುಡಕ್ಕಿತ್ತು ನಾಯಿಗೆ ಹಾಕ್ಬಿಡ್ತೀನಿ. ಒಬ್ಬೊಬ್ಬರನ್ನು ಕಲ್ಲಾಸ್ ಮಾಡ್ಬಿಡ್ತೀನಿ. ಕಲ್ಲಾಸ್ ಅಂದ್ರೆ ಏನು? ಅದು ಒಂಥರ ರೌಡಿ ಭಾಷೆ ಕಣ. ಎದುರು ಬಂದವರು ಫಿನಿಶ್ ಅಂತ. ರೌಡಿ ಭಾಷೆ ಈ ಊಳಲಿಂದ ಕಲ್ತು ಮೋಸ್ಟ್ಲಿ ಟ್ಯೂಷನ್ಸ್ಗೆ ಹೋಗಿರ್ಬೇಕಣ. ನೀವು ನಿಮಗೆ ಬಿಟ್ಟರೆ ಇಟ್ಕೊಂಡ್ಬಿಡ್ತಾಳೆ. ಸರಿ ನಾವು ವಿಚಾರಿಸೋಣ, ಆಫೀಸಿಗೆ ಸಿಗ್ಬೋದು. ಚಪ್ಪ ಇದ್ದಕ್ಕಿದ್ದಂಗೆ ರೌಡಿ ಆಗ್ಬಿಟ್ಟಿಯಲ್ಲ, ಇದಕ್ಕೇನೇ ಕಾರಣ? ಅದನ್ನು ಕಲ್ಲಾಸು ಉಡಿಸು ಅಂತೆಲ್ಲ ರೌಡಿ ಭಾಷೆ ಮಾತಾಡ್ತಿದ್ದೆಲ್ಲ, ಅದನ್ನೆಲ್ಲ ಎಲ್ಲಿಂದ ಕಲ್ತಿಯೇ? ಹೇಳಲೇಬೇಕಾ? ಹೇಳ್ಬೇಕು, ಇಲ್ಲಾಂದ್ರೆ ನಾವು ಸುಮ್ಮನಿರಲ್ಲ. ನಾನೇ ಮಾಡಿ ಚಪ್ಪ ಹೊಡೆದಕ್ಕೆ ರಿಪೋರ್ಟ್ ಬಂದ್ಬಿಟ್ಟೆ. ಚಂಪಾ ಚೀನಾ ಹೋಗಿ ಕರಾಟೆ ಕಲ್ತ್ಕೊಂಡು ಬಂದ್ಯಮ್ಮ. ನಿಮ್ಗೂ ಹೇಳಲೇಬೇಕಾ? ಬೇಡಮ್ಮ ಬೇಡಮ್ಮ. ಯಜಮಾನಪ್ಪ ಬರಲಿ. ಕರ್ರ ಚಪ್ಪ ಮೇಡಮ್. ಇನ್ಮೇಲೆ ನಾನು ಎಲ್ಲೇ ಹೋಗ್ಲಿ ಬರ್ಲಿ ನೀನ್ ನನ್ ಜೊತೆ ಇರ್ಬೇಕು. ಇಲ್ಲಾಂದ್ರೆ ಕಂಕ್ಳಲ್ಲಿ ಕುಡಿಸ್ಕೊಂಡು ಹೋಗ್ಬಿಡ್ತೀನಿ. ಐಸ್ ಕ್ರೀಮ್ ಕೊಡಿಸ್ತೀನಿ. ಕೈ ಇಟ್ಕೋ. ಬೇಡ ಕಡೆ ಚಪ್ಪ ಚಮಲೆ, ಯಾರ ನೋಡ್ಬಿಟ್ರೆ ನನ್ನ ಮಾನ ಮರ್ಯಾದೆ ಹೋಗ್ಬಿಡುತ್ತೆ. ಅದು ಯಾವನ್ ಏನ್ ಮಾಡ್ತಾನೆ ಅಂತ ನಾನು ನೋಡ್ತೀನಿ. ಏನೇ ಮಾಡ್ಬೇಕು? ಕೊಡಿ ನನ್ ಜೊತೆ.
ನೀನು ಸುಮ್ಮನೆ ಫೋನ್ ಹಚ್ಚೋದ್ರಿಂದ ಏನು ತಗೋಬರಲ್ಲ ಮೊದಲು ಅವಳನ್ನು ಕಳಿಸಿ ಅವಳ ಕೈ ಕಾಲು ಮುಗಿಸಿ. ಅಲ್ಲಿದ್ದಾಳಲ್ಲ ಅವಳೆ ಚಂಪ, ಅಲ್ಲಿ ಹೋಗಿ ನೀನು ಅವ್ರಿಗೆ ನಾಲ್ಕು ಬಿಡು. ಕಾಲಕ್ಕೆ ಸಾಕ ನೋಡಿದ್ರು ಅವಳಿಗೆ ಜಾಸ್ತಿ ಕೊಟ್ಟರೆ ತಡ್ಕೊಳಕ್ಕಾಗಲ್ಲ. ಅಮ್ಮ ಹೋಗು ವೀರ, ಹೋಗು. ಏನ್ ಹಂಗ್ ಹೇಳ್ತಾ ಇದ್ಯಾ? ಏನು ರಕ್ತ ಡ್ಯಾನ್ಸ್ ಮಾಡ್ತೇನೆ, ನಾಚಿಕೆ ನಿನಗೆ? ಈ ನೋಡಿ ನಿಮ್ಮ ಅಪ್ಪಂದ ತಾಕತ್ತಿದ್ರೆ ನೀನು ಒಂದು ಹುಡುಗಿ ಕರ್ಕೊಂಡು ಕುಡಿ, ನಾನೇನ್ ಬೇಡ ಅನ್ನಲ್ಲ. ಏನು ನನಗೆ ಆವಾಜ? ಚಂಪಚಮೆ ನಾನು ಬೇಡ ಬೇಡ ಅಂದ್ರೆ ನನ್ನ ಮಾತು ಕೇಳಿದ್ಮೇಲೆ ನೋಡೆ ಒಂದೇ ಒಂದು ಏಟಿಗೆ ಹಂಗಂಗ ಫ್ಲಾಟ್ ಆಗ್ಬಿಟ್ಟೆ ನೀನು. ನನಗೆ ಹೊಡೆದವನ್ಗೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ನೋಡ್ತಾ ಇರಿ, ಬಡ್ಡಿ ಸಮೇತ ಕೊಡ್ತೀನಿ. ಯಾವಳು ನಿನ್ನ ಕಪ್ಪಿದಿಲ್ಲಿ? ಹೌದಾ? ಅವಳ ಹತ್ರ ಹೋಗಿ ಸಾಯಿ. ಹೆಂಗೆ? ನೀನು ಸೂಪರ್. ಏನಮ್ಮ ಮುದ್ದಿನ ಸೊಸೆ ಅಂತ ಕೂತ್ಬಿಟ್ಟಿದೀಯಲ್ಲ, ಮತ್ತಿನ್ನೇನ್ ಮಾಡ್ಬೇಕಾಗಿತ್ತು? ಈ ಮನೇಲಿ ಯಾವ ಕೆಲಸನೂ ಮಾಡ್ತಾ ಇಲ್ಲ, ನಿನ್ನಂಥವ್ಳು ಈ ಮನೇಲಿ ನಿಲ್ಬೇಕಂತ ಚಂಪ ಕೇಳ್ತಿದ್ದಾಳೆ. ಬರ್ತಾ ಚಂಪ ನೋಡಿ ಜಾಸ್ತಿ ಆಗ್ತದೆ. ನಾನು ಈ ಮನೆ ಸೊಸೆ ಕೆಲಸದೋಳಲ್ಲ ಅಂತ ಅವಳು ಹೋಗಿ ಹೇಳಿ. ಹೇಳಿದ್ರೆ ಅವಳು ನಿನ್ನ ಸುಮ್ಮನೆ ಬಿಡ್ತಾಳ? ಏನ್ ಮಾಡ್ಬಿಡ್ತಾಳೆ? ಕೈನ ತಿರುಚಿ ಬಿಡ್ತಾಳೆ. ಒಂದು ಬಂಡೆ ಮುಸುರೆ ಪಾತ್ರೆ ಬಿದ್ದಿದೆ, ಹೋಗಿ ತಿಕ್ಕು, ಇಲ್ಲ ಅಂದ್ರೆ ಅವಳು ನಿನ್ನ ಜಾಜಿಯವರೇ ಯಾಕ್ರಿ ಪದ್ಮಜ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಏನಾಯ್ತು? ಪ್ರಾಬ್ಲಮ್ ಆಗೋಗಿದ್ದೀರಿ. ಏನ್ ಪ್ರಾಬ್ಲಮ್ ಆಗಿದೆ ಪದ್ಮಜ? ಓ, ನಿಮ್ ಹಸ್ಬೆಂಡ್ ನಿಮ್ಗೆ ಟಾರ್ಚರ್ ಕೊಡ್ತಾ ಇದಾರಾ? ನನಗೆ ಹೇಳಿ, ಅವ್ರನ್ನ ಒದ್ದು ಒಳಗಡೆ ಹಾಕಿಸ್ತೀನಿ. ಅಯ್ಯೋ ಅದಲ್ಲ ರೀ, ನಾನೊಂದು ಮನೆ ಪರ್ಚೇಸ್ ಮಾಡಿದ್ನಲ್ಲ, ಆ ಮನೆಗೆ ಸಂಬಂಧಪಟ್ಟಂಗೆ ಇನ್ನೊಬ್ಬ ಯಾರೋ ನಕಲಿ ಡಾಕ್ಯುಮೆಂಟ್ ನ ಸೃಷ್ಟಿ ಮಾಡಿ ಈ ಮನೆನ ಖಾಲಿ ಮಾಡಿ ಅಂತ ನನ್ನ ಗಲಾಟೆ ಮಾಡ್ತಿದ್ದಾನೆ ರೀ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಅಯ್ಯೋ ಅದು ಮಾಡಿದೆ, ಪೊಲೀಸ್ ಅವರು ಅದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇದೆಲ್ಲ ನಮ್ಮ ಕೈಯಲ್ಲಿ ಆಗೋದಿಲ್ಲ, ನೀವು ಕೋರ್ಟ್ ಹೋಗಿ ಅಂತ ಹೇಳ್ತಿದ್ದಾರೆ ರೀ. ಮತ್ತೆ ಸುಮ್ಮನೆ ಕೋರ್ಟ್ ಹೋಗ್ಬೇಕಿತ್ತಾನೆ? ಕೋರ್ಟ್ ಹೋದ್ರೆ 10 ವರ್ಷ ಆಗುತ್ತೆ, ಅದು ಅಲ್ಲದೆ ದುಡ್ಡು ಖರ್ಚಾಗುತ್ತೆ. ಆ ರೌಡಿನ ಮಟ್ಟ ಹಾಕತ್ ಯಾರು ಇಲ್ವೇನ್ರಿ? ಏನೇ ಪದ್ಮಜ, ಏನ್ರಿ ಇವಳು ಏನಾರ ಮಾತಾಡ್ತಿದ್ದಾಳೆ? ಅವ್ರ ಜೊತೆ ಜಾಸ್ತಿ ಮಾತಾಡಕ್ ಹೋಗ್ಬೇಡಿ, ಅವಳಿಗೇನಾದ್ರು ತಲೆ ಕೆಟ್ರೆ ಕೈ ನಟ್ಟು ಇಷ್ಟು ಮಾಡ್ಬಿಡ್ತಾಳೆ. ಇಷ್ಟು ಮಾತ್ರ ಭಯ ಇದೆಯಲ್ಲ, ಸಾಕು ಬಿಡು. ನೋಡು, ಕಾನೂನು ಪ್ರಕಾರ ಹೋಗ್ತೀನಿ ಅಂದ್ರೆ ಏನು ಕಿಚ್ಚಕ್ಕಾಗಲ್ಲ. ನೀನ್ ಕೋರ್ಟ್ಗೆ ಹೋದ್ರೆ 10 ವರ್ಷ ಅಲ್ಲ 20 ವರ್ಷ ಆದ್ರೂ ಮನೆಯಿಂದ ಕೋರ್ಟ್ಗೆ, ಕೋರ್ಟಿನ ಮನೆಗೆ ಅಲ್ಲಿ ಕಾಯ್ಬೇಕಾಗುತ್ತೆ. ನಾನು 10 ನಿಮಿಷದ ಕೇಸ್ನ ಸಾಲ್ವ್ ಮಾಡ್ಬಿಡ್ತೀನಿ. ಗಲಾಟೆ ಮಾಡಕ್ ಬಂದಿರೋರು ದೊಡ್ಡ ರೌಡಿ. ಅವ್ನು ರೌಡಿಸಂ ಮಾಡ್ಬೇಕಾದ್ರೆ ನಾವು ರೌಡಿಸಂ ಮಾಡ್ಬೇಕು. ಸುಮ್ಮನೆ ದೇಹ ಬೆಳೆಸ್ಕೊಂಡ್ರೆ ಆಗಲ್ಲ, ರೌಡಿಸಂ ಕಲ್ತಿರ್ಬೇಕು. ಏನ್ ಮಾಡೋದು, ನಾವು ರೌಡಿಸಂ ಕಲ್ತಿಲ್ವಲ್ಲ. ಹೆಣ್ಣಾಗಿ ಹುಟ್ಟಿ ರೌಡಿಸಂ ಕಲ್ತಿಲ್ಲ ಅಂದ್ಯಲ್ಲ, ನಾಟ್ಯಾಗಲ್ಲ ನಿನ್ ಜನ್ಮಕ್ಕೆ. ಆ ಮನೆಗೆ ಸಂಬಂಧಪಟ್ಟ ಪತ್ರಗಳೆಲ್ಲ ಸರಿಯಾಗಿದ್ರೆ ನಾನು ಆ ರೌಡಿಗೆ ಮಣ್ಣು ಮುಕ್ಕಿಸ್ತೀನಿ. ಚಂಪಾ, ರೌಡಿಗಳನ್ನ ಮಣ್ಣು ಮುಗಿಸೋದು ಐಸ್ ಕ್ರೀಮ್ ತಿನ್ನುವಷ್ಟು ಸುಲಭದ ಕೆಲಸ ಅಲ್ಲ. ಹೇಳಿ ಕೇಳಿ ಅವನು ದೊಡ್ಡ ರೌಡಿ, ನೀನ್ ಹೊಡ್ಸ್ಕೊಳ್ಳೋದೆ ಪದ್ಮಜಗೂ ಕುರು ಹಾಕ್ಸ್ಬಿಡ್ತ. ಈ ಚಂಪ ಕೈ ಇಟ್ಮೇಲೆ ಆಗೋಯ್ತು, ಯಾವನು ಏನು ಮಾಡಕ್ಕಾಗಲ್ಲ. ನಡೆಯ ನಿಮ್ ಮನೆ ತೋರಿಸು. ಇವಳು ಸ್ಟ್ರೀಟ್ ರೌಡಿ ಅಲ್ಲ, ಸ್ಟೇಟ್ ರೌಡಿ. ಏನಪ್ಪ, ಚಂಪ ಯಾರ ಮೇಲೂ ಫೈಟಿಂಗ್ ಮಾಡಕ್ ಹೋದ್ಲಲ್ಲ, ಏನಾಗಿರುತ್ತೆ? ಇನ್ನೇನಾಗಿರುತ್ತೆ, ಕೈ ಕಾಲು ಮುರ್ಕೊಂಡು ಹಾಸ್ಪಿಟಲ್ ಬಿದ್ದಿರ್ತಾಳೆ. ಬನ್ನಿಪ್ಪ, ಹೋಗಿ ನೋಡ್ಕೊಂಡ್ ಬರೋಣ. ನಾವು ಅವಳು ನೋಡೋದಕ್ಕೆ ಅಂತ ಆಸ್ಪತ್ರೆಗೆ ಹೋದ್ರೆ ಜಾಜತ್ಗೆ ನಮ್ಮನ್ನ ಇಲ್ಲಿ ಬಲಿ ಹಾಕ್ಬಿಡ್ತಾರೆ. ಜಾಜಿಯವ್ರೆ, ಯಾಕೆ ನಾನಾಗಲ್ವಾ? ಸುಮ್ನೆ ನಿಂತ್ಕೊಳ್ಳಲ್ಲ ಈ ಗಂಡ್ಪಿಂಡ. ಗಂಡ್ಸು ಅಂತ ಬೇರೆ ಹೇಳ್ಕೊಂತೀಯ, ಮುಗಿದ ಮೇಲೆ ಮೀಸೆ ಬೇರೆ ಕೇಳು. ಪದ್ಮಜ ಅವರೇ, ಚಂಪನ್ ಕತೆ ಫಿನಿಶ್? ಚಂಪನ್ ಕತೆ ಇಲ್ಲ ರೀ, ಆ ರೌಡಿ ಕತೆ ಫಿನಿಶ್. ಏನ್ ಹೇಳ್ತಾ ಇದೀರಾ? ಚಂಪಾ ರೌಡಿ ಕೊಟ್ಲು ದುರ್ಗಿ ಫಿಲಮ್ ಅಲ್ಲಿ ಮಹಾರಾಷ್ಟ್ರ ಕೊಟ್ಲು. ಆ ರೌಡಿ ಎದ್ರಕೊಂಡು ಚಂಪನ್ ಕಾಲು ಹಿಡ್ಕೊಂಡು, ಅಮ್ಮ ನನ್ನ ಬಿಟ್ಬಿಡು, ಇನ್ಮೇಲೆ ಇವ್ರ ಮನೆ ತಂಟೆಗೆ ಹೋಗಲ್ಲ ಅಂತ ಹೇಳಿ ಓಡೋಗ್ಬಿಟ್ಟ. ಮತ್ತೆ ಚಂಪ ಎಲ್ಲಿಗೆ ಹೋದ್ಲು? ಆ ರೌಡಿಗೆ ಒಬ್ಬ ಗುರು ಇದಾನಂತೆ, ಅವನು ಬಲಿ ಹಾಕಕ್ ಹೋಗಿದ್ದಾನೆ. Oh my God, I just can't believe this. ತಗೊಳ್ಳಿ 10,000 ರೂಪಾಯಿ. ಇದ್ಯಾಕೆ? ಚಂಪಾ ಕೊಡಕ್ ಹೇಳಿದ್ಲು. 10,000 ರೂಪಾಯಿ ಜಾಜತ್ಗೆ ಯಾಕೆ ಕೊಡಬೇಕು? ಮನೆ ಖಾಲಿ ಮಾಡಿಸಿದಕ್ಕೆ ಚಂಪನ್ಗೆ 10,000 ರೂಪಾಯಿ ಕೊಡಕ್ ಹೋದೆ. ಅದಕ್ಕೆ ಚಂಪಾ ಹೇಳಿದ್ಲು, ಈ 10,000 ರೂಪಾಯಿ ತಗೊಂಡೋಗಿ ಜಾಜಿ ಮೊಕ್ಕಕ್ಕೆ ಎಸಿರಿ ಬಣ್ಣ ಬಳ್ಕೊಳಕ್ ಆಗುತ್ತೆ ಅಂದ್ಲು.
ಕರ್ದಲ್ಲಿ ಹೋಗೋ ಪರಿಸ್ಥಿತಿ ತಂದಿಟ್ಬಿಟ್ಟಲ್ಲೋ ಭಗವಂತ ಯಪ್ಪ ಶಿವನೇ. ಕಳ್ಳಿ ಇಷ್ಟು ಸಲ ಎಲ್ಲಿ ಹೋಗಿದ್ದ ಕಣ್ಣಿಗೆ ಕಾಣ್ಕೊಳ್ಳಿಲ್ಲ ಇನ್ನು. ಯಾವ್ದಿದು ಡ್ರೆಸ್ಸು ಒಳ್ಳೆ ಬೆಡ್ ಮೇಲೆ ಸ್ವಲ್ಪ ಬೆಡ್ಶೀಟ್ ಇದ್ದಾಗಿದೆ, ಚೆನ್ನಾಗಿಲ್ಲ. ಕೊಡಿಸ್ಬಿಟ್ಟು ಹೀಗೆ ಹೇಳ್ತೀರಾ? ನಾನು ಕೊಡಿಸಿದ್ದೆ ಅದೇ ಅವತ್ತು ಸಂಜೆ. ನಿಜ ಹೇಳ್ಬೇಕಂದ್ರೆ ಆಕ್ಚುಲಿ ಇದು ಚೆನ್ನಾಗಿದೆ, ಇನ್ನೊಂದ್ಸಲ ಹಾಕೊಳ್ಳೋಕೆ ಹೋಗ್ಬೇಡ. ಪಾಂಡ್ರಂಗವ್ರೆ, ನಾನು ಪಕ್ಕದಲ್ಲಿದ್ದೀನಿ. ನೀವು ಬಿಡ್ರಿ, ಎಲ್ಲಿದ್ರು ಸಕ್ಕತ್ತಾಗಿರ್ತೀರ. ಯಾವುದೇ ಕಾರಣಕ್ಕೂ ನನ್ನ ಹತ್ರಕ್ಕೆ ಬರಕ್ಕೆ ಹೋಗ್ಬೇಡಿ. ಅಲ್ಲ ಪಾಂಡ್ರಂಗವ್ರೆ, ನೀವೆಷ್ಟು ಒಳ್ಳೆಯವರು. ಹೋಗಿ ಹೋಗಿ ಆ ಕೆಲಸದವ್ರ ಜೊತೆ ಸುತ್ತಿರಲ್ಲ, ಇದು ಸರಿನಾ? ನಾನೇನ್ರು ಮಾಡಲಿ, ಅವಳು ಫೋನ್ ಮಾಡಿ ಕರೀತಾಳೆ, ನಾನು ಹೋಗ್ತೀನಿ. ಅದರಲ್ಲಿ ಏನಿದೆ ತಪ್ಪು? ಮಹಿಳಾ ಸಂಘದಲ್ಲಿ ಈ ವಿಷಯ ಒಂದು ದೊಡ್ಡ ಇಶ್ಯೂ ಆಗ್ಬಿಟ್ಟಿದೆ. ಜಾಜಿ ಅವ್ರನ್ನ ಎಲ್ಲರೂ ಬೈತಾ ಇದ್ದಾರೆ. ಹೋಗಿ ಹೋಗಿ ಆ ಕೆಲಸದವ್ರ ಜೊತೆ ಸುತ್ತಾರಲ್ಲ, ಇದು ಸರಿನಾ ಅಂತ ಕೇಳ್ತಾ ಇದ್ದಾರೆ. ನೋಡಿ ಅನಿಶಾ ಅವರೇ, ನನ್ನ ಹೆಂಡತಿ ನನ್ನಿಂದ ಸುತ್ತದಕ್ಕೆ ಬಂದಿದ್ರೆ ನಾನು ಯಾಕೆ ಆ ಕೆಲಸದವಳಿಂದ ಸುತ್ತಾ ಇದ್ದೆ, ನೀವೇ ಹೇಳಿ. ಅಲ್ಲ, ಈ ಕಡೆಯಿಂದ ಅದೆತ್ತಿದ್ರದು ಆ ಕಡೆಯಿಂದ ಯಾರ್ರಿ? ಚಂಪ ಮೇಡಮ್ ಅವರೇ, ಹೇಳ್ರಿ. ಪಾರ್ಕಲ್ಲಿದ್ದೀರಾ? ನಾನೀಗ ಅಲ್ಲಿಗೆ ಬರ್ಬೇಕಾ? ಅದು ಯಾರೋ ಒಂದಿಬ್ರು ಕ್ಲೈಂಟ್ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಕೂತಿದ್ದೀನಿ. ಆಮೇಲೆ ಬರಲ್ಲ, ಈಗಲೇ ಬರ್ಬೇಕಾ? ಸರಿ ಮೇಡಮ್, ಬರ್ತೀನಿ ಮೇಡಮ್ ಅವ್ರೆ. ಅದು ನಮ್ಮ ಚಂಪಾ ಚಮೇಲಿ ಕರೀತಾ ಇದ್ದಾಳೆ, ನಾನು ಹೋಗಿ ಬರ್ತೀನಿ. ಸಾರಿ ಅನುಷಾ. ಜಾಜಿ ಅವರೇ, ಅನುಷಾ ಪದ್ಮಜ, ಹಾ, ಯಾವಾಗ ಬಂದ್ರಿ? ನಾವು ಆಗ್ಲೇ ಬಂದ್ವಿ. ನಿನ್ನೆ ನಿಮ್ ಮಗನ್ನ ಊರಿಗೂರೆ ಚಿಚಿ ಚಿಚಿ ಚಿ ಅಂತ ಸ್ಕೂಲ್ ಮಾಡ್ತಾರೆ. ಜನ ಉಳಿಬೇಕಾಗಿರೋದು ನಿನ್ನನ್ನ. ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಅಲ್ಲಮ್ಮ, ಗಂಡ ಅಂತ ಕಟ್ಕೊಂಡ್ಮೇಲೆ ಅವನ ಅಲ್ಲಿ ಇಲ್ಲಿ ಸುತ್ತಾಡ್ಸೋದು ಹೆಂಡತಿ ಆದವ್ರು ಕರ್ತವ್ಯ. ನೀನ್ ಬೆಡ್ರೂಮ್ಗೆ ಬಿಟ್ಕೊತಿಲ್ಲ. ಅವನು ಬೆಡ್ಸು ಚಪ್ಪಲಿಂದ ಬೇಗ ಇರ್ತಾನ. ಅವನ್ನೆಲ್ಲೋ ಒಂದ್ ಕಡೆ ಬಿದ್ದಿರಲಿ ಬಿಡಮ್ಮ. ಒಟ್ಟಿನಲ್ಲಿ ನನಗೆ ಅವನು ಸಂತೋಷ ಮುಖ್ಯ. ಅಳಿಯಂದಿನೇ, ನೀವ್ ಹೇಳಿದ್ದೆಲ್ಲ ಕೇಳಿಸ್ಕೊಂಡೆ. ಒಂದು ಕೆಲಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಅಲ್ಲೇನು ಕಿಸಿದ್ರು ಅಂತ ಇಲ್ಲಿ ಬಂದು ಕಿಸಿತಾ ಇದ್ದೀನಲ್ಲ, ಇದನ್ನೆಲ್ಲ ಬಿಟ್ಟು ನೆಟ್ಟಿಗಿದ್ರೆ ಸರಿ. ಇಲ್ಲ ಅಲ್ಲೇ ನನ್ನ ಮಗಳ ಕೈಲೇ ನಿನ್ ಕುಟ್ಟ ಹಿಡಿದು ಆಚೆ ತಳ್ಳಿಬಿಡ್ತೀನಿ. ಅಲ್ಲ ಅನುಷಾ ಅವರೇ, ಏನಾದ್ರು ಒಂದು ಬುದ್ಧಿ ಮಾತು ಹೇಳೋಣ ಅಂದ್ರೆ ನಮ್ಮ ಬುಡಕ್ಕೆ ಬಂದು ಬಿದ್ಬಿಡುತ್ತೆ. ಏನ್ ಬೇಕಾದ್ರೆ ಮಾಡ್ತೀನಿ, ಹಾಳಾಗಿ ಹೋಗಿ. ಅಲ್ಲ ಜಾಜಿ ಅವರೇ, ನಿಮ್ಮ ಅತ್ತೆನೇ ಈ ತರ ಹೇಳ್ತಾರೆ ಅಂದ್ರೆ ಒಂದಲ್ಲ ಒಂದಿನ ಚಂಪಾ ನಿಮ್ ಸೌತಿ ಆಗದ್ ಗ್ಯಾರಂಟಿ. ಆ ದಿನಗಳು ದೂರ ಇಲ್ಲ ಜಾಜಿ ಅವರೇ. ಮತ್ತೆ ಏನ್ ಮಾಡ್ಬೇಕು? ಜಾಜಿ ಅವರೇ, ನನಗೆ ಯಾಕೋ ಒಂದು ಡೌಟ್ ಬರ್ತಾ ಇದೆ. ಆ ಚಂಪನ್ಗೆ ಏನೋ ಭೂತ ಮೆಟ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಇಷ್ಟೊಂದು ಶಕ್ತಿ ಬರಕ್ ಸಾಧ್ಯನೇ ಇಲ್ಲ. ನೀವು ಹೂ ಅಂದ್ರೆ ನನ್ಗೊಬ್ರು ಮಂತ್ರವಾದಿ ಗೊತ್ತಿದ್ದಾರೆ, ಅವ್ರನ್ನ ಕಳ್ಸ್ಕೊಡ್ತೀನಿ. ಮೊದ್ಲು ಕಳ್ಸ್ಕೊಡು, ಅವ್ರ ಕೈಲಿ ಈ ಚಂಪನ ಬಗೆ ಹಾಕಿಸ್ತೀನಿ. ಜಾಜಿ ಅವರೇ, ನಾನು ಗಮನಿಸಿದೆ, ಚಂಪಾದ ಕೈಲಿರೋದು ಅದೇ ಖಡ್ಗ ಅಂತ ನನಗೆ ಅನಿಸುತ್ತೆ. ಒಂದು ಸಾರಿ ಅದನ್ನ ಮುಟ್ಟೋದಕ್ಕೆ ಅವಕಾಶ ಸಿಕ್ಕರೆ ಎಲ್ಲ ಕಥೆನೂ ನಾನು ಹೇಳ್ಬಿಡ್ತೀನಿ. ಅಯ್ಯೋ, ಟಾಕ್ ಮಾಡಕ್ ಹೋದ್ರೆ ಬಾಯಿಗೆ ಬರ್ಕೋತಾರೆ, ಈ ಕೆಳಗಡೆ ಮುಟ್ಟೆ ಬಿಟ್ಬಿಡ್ತಾರ. ಒಂದು ಕೆಲಸ ಮಾಡಿ, ನಾನು ಪ್ರಸಾದ ಕೊಡ್ತೀನಿ ಅಂತ ಆಕೆ ಕರೀತೀನಿ, ಮಿಕ್ಕಿದೆಲ್ಲ ನಾನು ನೋಡ್ಕೊತೀನಿ. ಚಂಪಾ, ಸ್ವಾಮೀಜಿಗಳು ಪ್ರಸಾದ ಕೊಡ್ತಾರೆ, ಬಾರೇ. ಯಾವ ಪ್ರಸಾದ ಅದು? ಹೇಗೆ ಪ್ರಸಾದ? ಆ ಕಾಳಿಕಾ ದೇವಿನ ಆರಾಧನೆ ಮಾಡಿ ತಂದಿದ್ದೀನಿ, ತಗೊಳ್ಳಿ. ಏ ಜಾಜಿ, ಮೊದಲು ನೀನ್ ತಗೋ. ಇಲ್ಲಿ ನಿಮ್ಮ ಎಡಗೈ ಕೊಡಿ. ಈ ಖಡ್ಗ ನಿಮ್ಗೆ ಸಿಕ್ಕಿದಾಗಿಂದ ನೀವು ತುಂಬಾ ಒಳ್ಳೇದಾಗಿದೆ. ಎಲ್ಲಿ ಸಿಕ್ತಿದ್ದು? ಅದೆಲ್ಲ ನಿನ್ಗೆ ಯಾಕಯ್ಯ? ಯಾರಿದು? ಸ್ವಾಮೀಜಿಗಳು ಪ್ರಸಾದ ಕೊಡ್ತಾ ಇರ್ತಾನೆ, ಕಳಿಸ್ತಾ ಇರೋ. ಸರಿ, ಬೇಜಾರು ಮಾಡ್ಕೊಬಿಡಿ. ಏನಾದ್ರು ಗೊತ್ತಾಯ್ತಾ? ಪರವಾಗಿಲ್ಲ, ಆ ಖಡ್ಗ ಯಾವುದು, ಅದರ ಮಹತ್ವ ಏನು ಎಲ್ಲ ತಿಳಿತು. ಆ ಖಡ್ಗನ ಒಬ್ಬ ವ್ಯಕ್ತಿ ಮಾಡಿಸಿದ್ದ. 40 ದಿನ ಪೂಜೆ ಮಾಡಿ ಆ ಖಡ್ಗಕ್ಕೆ ಶಕ್ತಿ ತುಂಬೋನೇ ನಾನು. ಅದನ್ನು ಧರಿಸ್ಕೋ ಅಂತ ಅವನ ಕೈ ಕೊಟ್ಟವನೇ ನಾನು. ಅವನು ಮಹಾನ್ ಅಪವಾದಿ, ದೊಡ್ಡ ರೌಡಿ. ಯಾವುದೋ ಒಂದು ಸಂದರ್ಭದಲ್ಲಿ ಆ ಖಡ್ಗನ ಕಳ್ಸಿಟ್ಟಿದ್ದಾನೆ. ಪೊಲೀಸರು ಅವನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಆ ಖಡ್ಗದ ಶಕ್ತಿ? ಅದು ಇನ್ನೂ ಹಾಗೇ ಇದೆ. ಅದು ಆಕೆ ಹತ್ರ ಇರೋವರೆಗೂ ಅವಳನ್ನ
ಯಾರೇನು ಮಾಡೋಕ್ಕಾಗೋದಿಲ್ಲ. ಮತ್ತೆ ಮುಂದೇನ್ ಮಾಡೋದು? ತಾನಾಗಿ ಆ ಖಡ್ಗನ ಅವಳು ತೆಗೆದು ಬಿಸಾಕ್ಬೇಕು. ಅಲ್ಲಿವರೆಗೂ ಅವಳನ್ನ ಯಾರೇನು ಮಾಡೋಕ್ಕಾಗೋದಿಲ್ಲ. ಒಂದ್ ವೇಳೆ ನೀವೇನಾದ್ರೂ ಆಕೆನ ಎದುರಾಕೊಂಡ್ರೆ ಹೆಣ ಬೀಳೋದ್ ಗ್ಯಾರಂಟಿ. ಯಾರು ನೀವೆಲ್ಲ? ಚಂದ್ರಕಾಂತ್ ಶಿಷ್ಯರು ನಿಮ್ಮ ಖಡ್ಗ ಇದೆ ಅಂತ ಈ ವಿಷಯ ನಿಮ್ಗೆ ಯಾರು ಹೇಳಿದ್ರು? ಮಂತ್ರವಾದಿಗಳ ರೋಡ ಸಿಕ್ಕಿದ್ರೆ ಎಲ್ಲ ವಿಷಯ ಹೇಳಿದ್ರು. ನಮಗೆ ಆ ಖಡ್ಗ ಬೇಕೇ ಬೇಕು. ನೀವು ಕೇಳಿದ ತಕ್ಷಣ ಕೊಟ್ಬಿಡ್ತಾರಾ? ರಿಕ್ವೆಸ್ಟ್ ಮಾಡ್ಕೊಂತೀವಿ. ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಕೊಟ್ಬಿಡ್ತಾರಾ? ಒಂದು ಕೆಲಸ ಮಾಡಿ, ನೀವು 3 ಜನ ಹೈಡ್ ಆಗಿರಿ, ಅವಳನ್ನ ಕರಿತೀನಿ. ಅವಳು ಬಂದ ತಕ್ಷಣ ನೀವು 3 ಅವಳ ಮೇಲೆ ಅಟ್ಯಾಕ್ ಮಾಡಿ ಅವಳ ಕೈಲಿರೋ ಕಡಗನ ಕಿತ್ಕೊಂಡು ಓಡೋಗ್ಬಿಡಿ. ಲೇ ಚಂಪಾ, ಬಾರೆ ಆಚೆ. ಯೋ ಯಜ್ಮರಪ್ಪ, ಏನ್ ನೀನ್ ಎದ್ರಮ್ಮ ಸಿಕ್ಕಾಪಟ್ಟೆ ಬಾಲ ಬಿಸ್ತದಾಳೆ. ಒಂದ್ ನಿಮಿಷ ಇರೋ, ಬೆಂಡೆತ್ತು ಬರ್ತೀನಿ, ಆಮೇಲೆ ಅದ್ರ ಕೂತು ಚೌಕ ಬರೋಣ. ಯಾಕೆ ಆವಾಜ? ಏನ್ ಯಜಮಾನ್ರೆ, ನನ್ ಯಾಕೆ ಏನ್ ಬಿಡ್ತಿದ್ದೀರಾ? ನಿಮಗೆ ಎದ್ಕೊಂಡಿದ್ದೆ ಕೆಳಗಡೆ ನೀನು ಬಿದ್ದೋದವ. ಲೇ ಅದು ಏನು ಪ್ರಶ್ನೆ ಅಂತ ಕೇಳ್ತೀಯ ನೀನು? ಅಲ್ಲ ಕಣಲೇ, ಆ ಖಡ್ಗ ನಿನ್ನ ಕೈಯಲ್ಲಿ ಇರೋವರೆಗೂ ನೀನು ಆಡಿದ್ದು ಒಂದೊಂದು ಆಟನೇನೆ. ಮನೆ ಯಜಮಾನೋದನ್ನು ಮರ್ತ್ಬಿಟ್ಟು ನನ್ನ ಕೈ ತುಚ್ಚಿಬಿಟ್ಟು ಬೆನ್ನಲ್ಲಿ ಬಿದ್ಬಿಟ್ಟಲ್ಲ ನೀನು. ಸಾಕ್ ಸುಮ್ಮನೆ, ಇದೇ ಕೊನೆ. ಇನ್ನೊಂದ್ಸಲ ರಕ್ತದಲ್ಲಿ ಅದು ಸಿಕ್ತು ಇದು ಸಿಕ್ತು ಅಂತ ಸಿಕ್ಕದನ್ನೆಲ್ಲ ಕೈ ಹಾಕೊಂಡ್ ಬಂದ್ರೆ ಅದೇ ಕೈಗೆ ಕೋಳ ತೋರಿಸಿ ಜೈಲಿಗೆ ಕಳಿಸ್ಬಿಡ್ತೀನಿ.